ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೀವು ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡ್ತಾರೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವ್ಯೂಸ್ ಬರ್ತಾ ಇಲ್ಲ, ನಾನು ಪ್ರತಿಯೊಬ್ಬರು ಹೇಳ್ತಿದ್ದೀನಿ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವ್ಯೂಸ್ ಬರ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ವಿಡಿಯೋ ಯೂಟ್ಯೂಬ್ದವ್ರು ಏನು ಮಾಡಬೇಕು, ರಿಕಮೆಂಡ್ ಮಾಡಬೇಕು. ಆದರೆ ಬಟ್ ರಿಕಮೆಂಡ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನಾವು ವೈರಲ್ ಟ್ಯಾಗ್ಸ್ ಹಾಕಬೇಕು. ವೈರಲ್ ಟ್ಯಾಗ್ಸ್ ಹಾಕಿದಾಗ ಮಾತ್ರ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ರಿಕಮೆಂಡ್ ಆಗುತ್ತೆ. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಅಂದ್ಬಿಟ್ಟು ಹೌ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್ ಇನ್ ಕನ್ನಡ ಸರ್ಚ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ವಿಡಿಯೋ ಮೇಲ್ಗಡೆ ಬರುತ್ತೆ. ಈ ರೀತಿ ಕೂಡ ನಿಮ್ಮೊಂದು ವಿಡಿಯೋ ಮೇಲ್ಗಡೆ ಸಜೆಷನ್ ಹಾಕಬೇಕು. ಸಜೆಷನ್ ಆಗ್ಬೇಕಾದ್ರೆ ನೀವು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಟ್ಯಾಗ್ಸ್ ಹಾಕಬೇಕು. ಹಾಗಿದ್ರೆ ಟ್ಯಾಗ್ಸ್, ವೈರಲ್ ಟ್ಯಾಗ್ಸ್ ಯಾವ ರೀತಿ ಹಾಕೋದು, ತುಂಬ ಜನ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಯಾವ ರೀತಿ ಹಾಕೋದು ಏನು ಅಂತ. ಅವ್ರಿಗೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಗೊತ್ತಿರಲ್ಲ. ಆದರೆ ಬಟ್ ಏನೋ ನನಗೆ 3 ಸ್ಟೆಪ್ ಮೂಲಕ ಹೇಳ್ತೇನೆ, ಈಸಿಗೆ ನೀವು ವೈರಲ್ ಟ್ಯಾಗ್ಸ್ ಹಾಕೋದು. ಈ ವೈರಲ್ ಟ್ಯಾಗ್ಸ್ ಹಾಕೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನಪ್ಪ ಬೆನಿಫಿಟ್ಸ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ, ನಿಮ್ಮೊಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಯಾವ ರೀತಿ ವೈರಲ್ ಆಗುತ್ತೆ ಅಂದರೆ ಸರ್ಚಿಂಗ್ ಲಿಸ್ಟಲ್ಲಿ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಸರ್ಚಿಂಗ್ ಲಿಸ್ಟಲ್ಲಿ ಸಜೆಷನ್ ಆಗೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ಕೂಡ ಚಾನಲ್ ಬೇಗ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ, ಬೇಗ ನಿಮ್ಮೊಂದು ವಿಡಿಯೋ ಕೂಡ ಗ್ರೋ ಆಗುತ್ತೆ, ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದ್ರೂ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ಯಾವ ರೀತಿ ನಾವು ವೈರಲ್ ಟ್ಯಾಗ್ಸ್ ಸರ್ಚ್ ಮಾಡೋದು, ಅದು 3 ಸ್ಟೆಪ್ಸ್, ಅದು ಯಾವ ಸ್ಟೆಪ್ಸ್ ಏನು ಎಲ್ಲ ನನಗೆ ಈ ಒಂದೆಡೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಉಂಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತೆ ನೀವು ಲೈಫ್ ಲಾಂಗ್ ಯೂಟ್ಯೂಬರ್ಸ್ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್ ಇದೆ. ಅಥವಾ ಈ ಒಂದು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಕಲ್ಸಂಬೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಬರ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾರೆ ಮೇನ್ ಇಂಪಾರ್ಟೆಂಟ್ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಟ್ಯಾಗ್ಸ್ ಹಾಕಬೇಕು. ಟ್ಯಾಗ್ಸ್ ಯಾವ ರೀತಿ ಅಂದರೆ ನೀವು ಯಾವುದೋ ಒಂದು ಕ್ಯಾಟಗರಿ, ಈಗ ನೀವು ಯಾವುದೋ ಒಂದು ಕ್ಯಾಟಗರಿ ಇದ್ರೂ ಕೂಡ ಆ ಒಂದು ಕ್ಯಾಟಗರಿ ರಿಲೇಟೆಡ್ ನೀವು ವೈರಲ್ ಟ್ಯಾಗ್ಸ್ ಹಾಕಬೇಕು. ವೈರಲ್ ಟ್ಯಾಗ್ಸ್ ಹಾಕಿದಾಗ ಮಾತ್ರ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ, ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಆಗುತ್ತೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಆರಾಮಾಗಿ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ವೈರಲ್ ಟ್ಯಾಗ್ಸ್ ಯಾವ ರೀತಿ ನಾವು ಪಡ್ಕೊಳ್ಳಿ, ಇದರಲ್ಲಿ 3 ಸ್ಟೆಪ್ ಮೂಲಕ ನೀವು ನಿಮ್ಮೊಂದು ವಿಡಿಯೋಗೆ ನೀವು ವೈರಲ್ ಟ್ಯಾಗ್ಸ್ ಪಡ್ಕೊಳ್ಳೋದು. ಅದು ಯಾವ ರೀತಿ ಅಂತ ಅದನ್ನ ಈಗ ಮೊದಲನೇ ಸ್ಟೆಪ್ ಉಂಟು ಏನಪ್ಪ, ನೀವು ಯಾವುದೇ ಒಂದು ಕ್ಯಾಟಗರಿಲಿ, ಟೆಕ್ ಕ್ಯಾಟಗರಿ ಆಗಿರ್ಬೋದು, ಗೇಮಿಂಗ್ ಕ್ಯಾಟಗರಿ ಆಗಿರ್ಬೋದು, ಕುಕಿಂಗ್ ಕ್ಯಾಟಗರಿ ಆಗಿರ್ಬೋದು, ಬ್ಲಾಗಿಂಗ್ ಕ್ಯಾಟಗರಿ ಆಗಿರ್ಬೋದು, ಯಾವುದೇ ಒಂದು ಕ್ಯಾಟಗರಿ ಕೂಡ ನೀವು ಮೇನ್ ಇಂಪಾರ್ಟೆಂಟ್ ಟ್ಯಾಗ್ಸ್ ಇದು ಮಾಡ್ಕೊಳ್ಬೇಕು. ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಕೂಡ ಆಯ್ಕೆ ತೋರಿಸ್ತೇನೆ. ತುಂಬ ಸಿಂಪಲ್. ನೀವು ನೋಡಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಇದು ಮೊದಲನೇ ಸ್ಟೆಪ್ಸ್ ಅಂದ್ರೆ ಮೊದಲನೇ ಸ್ಟೆಪ್ಸ್ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಇಲ್ಲಿ ನೀವು ನಿಮ್ಮೊಂದು ಕ್ಯಾಟಗರಿ ಸರ್ಚ್ ಮಾಡಿ. ಅಂದ್ರೆ ಕ್ಯಾಟಗರಿ ಅಂದರೆ ಯಾವ ಒಂದು ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ಸರ್ಚ್ ಮಾಡಿ. ಈಗ ಎಕ್ಸಾಂಪಲ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹೌ ಟು ಗ್ರೋ ನೋಡಿ, ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನೋಡಿ, ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತ ತಕ್ಷಣ ಎಷ್ಟು ಇನ್ನು ಬರ್ತಿದೆ ನೋಡಿ ಇಲ್ಲಿ ಟ್ಯಾಗ್ಸ್. ಇವೆಲ್ಲ ಸರ್ಚಿಂಗ್ ಮಾಡಿದಂಥ ಅಂದ್ರೆ ಸರ್ಚ್ ಮಾಡಿದಂಥ ವ್ಯೂವರ್ಸ್ ಅಂದ್ರೆ ಆಕ್ಚುಲಿ ಈ ಒಂದು ಟ್ಯಾಗ್ಸ್ ಏನದಲ್ಲ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಸರ್ಚ್ ಮಾಡ್ತಾರೆ. ಈ ಒಂದು ಟ್ಯಾಗ್ಸ್ ನೀವು ಏನು ಮಾಡಬೇಕು, ಎಕ್ಸಾಂಪಲ್ ಈ ಒಂದು ಟ್ಯಾಗ್ಸ್ ಓಕೆ, ಈ ಟ್ಯಾಗ್ಸ್ ನೀವು ಏನು ಮಾಡೋದು, ಈ ರೀತಿ ನೀವು ಇದನ್ನೆಲ್ಲ ಪ್ರತಿಯೊಂದು ಕೂಡ ನೀವು ಕಾಪಿ ಮಾಡ್ಕೊಳ್ಬೇಕು. ಜಸ್ಟ್ ಕಾಪಿ ಮಾಡ್ಕೊಂಡು ನೀವು ಏನು ಮಾಡಬೇಕು, ಪ್ರತಿಯೊಂದು ಈಗ ಏನು ನೋಡ್ಕೊಳ್ಳಿ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತ ತಕ್ಷಣ ನೋಡಿ ಆಲ್ಮೋಸ್ಟ್ ಎಷ್ಟು ಇಲ್ಲಿ ಟ್ಯಾಗ್ಸ್ ಬಂದಿದೆ ನೋಡಿ. ಈ ಒಂದು ಟ್ಯಾಗ್ಸ್ ಎಲ್ಲ ಪ್ರತಿಯೊಂದು ಕೂಡ ಸರ್ಚ್ ಮಾಡಿದ್ದು ಟ್ಯಾಗ್ಸ್. ಅದಕ್ಕೋಸ್ಕರ ಏನ್ಬೇಕು, ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ತೆರಳು ಏನು ಬರುತ್ತಲ್ಲ, ಈ ಒಂದು ಟ್ಯಾಗ್ಸ್ ನೀವು ಏನು ಮಾಡಬೇಕು, ಇದನ್ನು ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡು ಜಸ್ಟ್ ಏನೋ ನೀವು ನೋಟ್ ಪ್ಯಾಡ್ದಲ್ಲಿ ಇಲ್ಲ ಅಂದ್ರೆ ನಿಮ್ಮೊಂದು ನೋಟ್ ಪ್ಯಾಡ್ದಲ್ಲಿ ನೀವು ಏನು ಮಾಡಬೇಕು, ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ನೋಡಿ. ಜಸ್ಟ್ ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು, ನಿಮ್ಮೊಂದು ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡು ಜಸ್ಟ್ ಏನಲ್ಲ ನೋಟ್ ಪ್ಯಾಡ್ದಲ್ಲಿ ಹೋಗಿ ಬಂದ್ಬಿಟ್ಟು ನೀವು ಇಲ್ಲಿ ಪೇಸ್ಟ್ ಮಾಡ್ಕೊ. ಜಸ್ಟ್ ನಾನು ತೋರಿಸ್ತೀನಿ. ಓಕೆ, ನೋಟ್ ಪ್ಯಾಡ್ದಲ್ಲಿ ಬಂದ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡೋದು. ಈ ರೀತಿ ಮಾಡಿ ನೀವು ಟ್ಯಾಗ್ಸ್ ಈ ರೀತಿ ಮಾಡ್ಕೊಳ್ಬೋದು. ಇದು ಮೊದಲನೇ ಸ್ಟೆಪ್. ಯಾವ ರೀತಿ ಅಂದ್ರೆ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮ್ಮ ಟ್ಯಾಗ್ಸ್, ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಟ್ರೆಂಡಿಂಗ್ ಟ್ಯಾಗ್ಸ್ ಇವೆ, ಯಾಕಂದ್ರೆ ಸರ್ಚಿಂಗ್ ಮಾಡಿದಂಥ ಪ್ರತಿಯೊಂದು ಟ್ಯಾಗ್ಸ್ ಇಲ್ಲಿ ಬರುತ್ತೆ, ಸಜೆಷನ್ ಆಗ್ತಾ ಇರುತ್ತೆ. ಇವೆಲ್ಲ ಟ್ಯಾಗ್ಸ್ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹಾಕ್ಬೋದು. ಪ್ರತಿಯೊಂದು ವೈರಲ್ ಟ್ಯಾಗ್ಸ್ ಇಲ್ಲಿ ಇರುವಂಥ ಪ್ರತಿಯೊಂದು ವೈರಲ್ ಟ್ಯಾಗ್ಸ್ ಆಗಿರುತ್ತೆ. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಕ್ಯಾಟಗರಿ, ಮೇನ್ ಇಂಪಾರ್ಟೆಂಟ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವ ಕ್ಯಾಟಗರಿ ವಿಡಿಯೋ ಮಾಡಿದ್ರೆ ಯಾವ ಟಾಪಿಕ್, ಆ ಒಂದು ಟಾಪಿಕ್ ಸರ್ಚ್ ಮಾಡ್ಕೊಳ್ಳಿ. ಈಗ ನಾನು ಟೆಕ್ ಅಂದ್ರೆ ಟೆಕ್ ಕ್ಯಾಟಗರಿ ಅಂತ ಸರ್ಚ್ ಮಾಡಕ್ಕೆ ಹೋಗ್ಬಿಡಿ. ಆ ರೀತಿ ಅಲ್ಲ, ಯಾವ ಟಾಪಿಕ್ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ ಅಲ್ಲಿ ಅದರ ರಿಲೇಟೆಡ್ ತೆರಡೆ ಸರ್ಚ್ ಮಾಡಿದಂಥ ಟ್ಯಾಗ್ಸ್ಗಳು ಬರುತ್ತೆ. ಆ ಟ್ಯಾಗ್ಸ್ ನೀವು ಕಾಪಿ ಮಾಡಿ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವೈರಲ್ ಟ್ಯಾಗ್ಸ್ ಪಡ್ಕೊಳ್ಬೋದು. ಅಂದ್ರೆ ಸರ್ಚಿಂಗ್ ನಿಮ್ಮೊಂದು ವಿಡಿಯೋ ರಿಕಮೆಂಡ್ ಮಾಡೋಕೆ ಈ ಟ್ಯಾಗ್ಸ್ ಹಾಕಬಹುದು. ಇದು ಹಾಕೋದ್ರೆ ಏನು ಬೆನಿಫಿಟ್ಸ್ ಅಂತ ನಾನು ಹೇಳ್ತೇನೆ ಲಾಸ್ಟ್ಗೆ, ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ, ತುಂಬಾ ಸಿಂಪಲ್. ನೀವೇ ಮಾಡಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮೊಂದು ಗೂಗಲ್ ಓಪನ್ ಮಾಡ್ಕೊಂಡು ತಕ್ಷಣ ನೀವು ಸರ್ಚ್ ಬಾಕ್ಸ್ ಅಲ್ಲಿ ಏನಂತ ಸರ್ಚ್ ಮಾಡಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ರ್ಯಾಪಿಡ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ. ಜಸ್ಟ್ ಮೊದಲನೇ ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆರಡ ಸ್ವೈಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆಲ್ಲ ತೋರಿಸ್ತಾ ಇಲ್ಲಿ ನೀವು ಏನು ಮಾಡ್ಕೋ ನೋಡಿ ಯೂಸ್ ದ ಟ್ಯಾಗ್ಸ್ ಅಂತ ಇದೆಲ್ಲ ಜನರೇಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸರ್ಚ್ ಮಾಡಿ. ಸರ್ಚ್ ಏನಂತ ಮಾಡಬೇಕು, ಈಗ ನೀವು ಯಾವ ಒಂದು ಟಾಪಿಕ್ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ ಸರ್ಚ್ ಮಾಡಿ. ನೋಡಿ ಹೌ ಟು ನೋಡಿ ನಾ ಏನಂತ ಸರ್ಚ್ ಮಾಡ್ತೀನಿ, ಹೌ ಟು ಕ್ರಿಯೇಟ್ ನೋಡಿ, ಕ್ರಿಯೇಟ್ ಯೂಟ್ಯೂಬ್ ಚಾನಲ್. ಓಕೆ, ಚಾನಲ್ ಇನ್
ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಓಕೆ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಟ್ಯಾಗ್ಸ್ ಬರ್ತವೆ, ನೀವು ನೋಡ್ಕೊಳ್ಬೋದು. ಟ್ಯಾಗ್ ಯಾವ ರೀತಿ ಬರ್ತದೆ ನೋಡಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್, ಹೌ ಟು ಮೇಕ್ ಎ ಯೂಟ್ಯೂಬ್ ಚಾನಲ್, ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಈ ರೀತಿ ಟ್ಯಾಗ್ಸ್ ಬರುತ್ತೆ. ಈ ಟ್ಯಾಗ್ಸ್ ಎಲ್ಲ ನೀವು ನೋಡ್ಕೊ ಕಾಪಿ ಮಾಡ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಕೆಲವೊಂದಷ್ಟು ತಗೋಬೇಕು, ಎಲ್ಲ ತೊಗೊಂಡ್ರೆ ಆಗಲ್ಲ. ಕೇವಲ 500 ಪೌಂಡ್ಸ್ ಹಾಕೋದು ಮಾತಾಡುತ್ತೆ. ಜಸ್ಟ್ ಏನು ಮಾಡ್ಬೇಕು, ಇದನ್ನೆಲ್ಲ ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡು ಜಸ್ಟ್ ಇಲ್ಲಿ ನೀವು ಕಾಪಿ ಇದ್ರ ಮೇಲೆ ಪ್ಲಸ್ ಮಾಡಿ ಈ ರೀತಿ ಕಾಪಿ ಕೂಡ ಮಾಡ್ಕೊಳ್ಬೋದು. ತೆಳಗಡೆ ಬಂದು ಇಲ್ಲಿ ನಿಮ್ಗೆ ಆಲ್ ಕಾಪಿ ಅಂತ ಇದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ತೆಳಗಡೆ ಇದೆ ನೋಡಿ ಆಲ್ ಕಾಪಿ. ಜಸ್ಟ್ ಈ ಆಲ್ ಕಾಪಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಲ್ ಕಾಪಿ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನಾನು ತೋರಿಸೋಣ. ಓಕೆ ಆಲ್ ಕಾಪಿ ಮಾಡ್ಕೊಂಡು ಇದನ್ನು ಕೂಡ ನೋಡ್ಬಿಡೋದ್ರೆ ಜಸ್ಟ್ ಏನು ಮಾಡೋದು, ಈ ರೀತಿ ಪೇಸ್ಟ್ ಮಾಡೋದು ನೋಡಿ. ಅಲ್ಲಿ ಕಾಪಿ ಆಗಿರುತ್ತೆ, ಡೈರೆಕ್ಟ್ ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಯಿತು. ಇದು ಸೆಕೆಂಡ್ ಸ್ಟೆಪ್. ಈ ರೀತಿ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸೈಡ್ಗೆ ವೈರಲ್ ಟ್ಯಾಗ್ಸ್ ಹಾಕೋದು. ಈ ರೀತಿ ಹಾಕೋದು ನೀವು ಯಾವುದೋ ಟಾಪಿಕ್ ವಿಡಿಯೋ ಮಾಡಲಿ ಕೂಡ ಅದನ್ನ ಸರ್ಚ್ ಮಾಡಿ ಇಲ್ಲೆಲ್ಲ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಟಾಪಿಕ್ಸ್ ಬಂದ್ಬಿಟ್ಟು. ಇನ್ನು ಥರ್ಡ್ ಟಿಪ್ಸ್ ಬಂದ್ಬಿಟ್ಟು ಏನು ತುಂಬ ಸಿಂಪಲ್ ಆಗಿ ನೀವು ವೈರಲ್ ಟ್ಯಾಗ್ಸ್ ಪಡ್ಕೊಳ್ಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಏನೂ ಇಲ್ಲ. ಗೂಗಲ್ ಓಪನ್ ಮಾಡ್ಕೊಂಡು ಮತ್ತೆ ಗೂಗಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನಂತ ಸರ್ಚ್ ಮಾಡಿ ಕೀಬೋರ್ಡ್ ಟೂಲ್ಸ್ ಅಂತ ಸರ್ಚ್ ಮಾಡಿ. ಕೀಬೋರ್ಡ್ ಟೂಲ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಟೈಪ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಏನು ಮಾಡಿ ಜಸ್ಟ್ ಇದರಲ್ಲಿ ನೀವು ತೆಳಗಡೆ ಬಂದ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಅಂತ ಇದೆ, ತೆಳಗಡೆ ಬಂದ್ಬಿಟ್ಟು ಗೂಗಲ್ ಅಂತ ಇದೆ. ಇದರಲ್ಲಿ ನೀವು ಏನು ಮಾಡ್ಕೊಂಡು ತುಂಬ ಸಿಂಪಲ್. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಟ್ಯಾಗ್ಸ್ ಬೇಕಾಗಿದೆ, ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅದರ ನಂತರ ನಿಮಗೆ ಯಾವೊಂದು ನಿಮಗೆ ಟೈಟಲ್ ಬೇಕಿದೆ ಅಂದರೆ ಯಾವೊಂದು ಟ್ಯಾಗ್ಸ್ ಬೇಕಾಗಿದೆ ಕೇಳ್ತಾನೆ ಏನು ಮಾಡ್ತೀನಿ. ಹೌ ಟು ನೋಡಿ, ನಾನು ತುಂಬ ಸಿಂಪಲ್ ತೋರಿಸ್ತೀನಿ. ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್. ಓಕೆ ಚಾನಲ್ ಅಂತ ಹಾಕಿ ಜಸ್ಟ್ ಚಾನಲ್ ಹಾಕಿದ ತಕ್ಷಣ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ರೀತಿ ಒಂದು ವೆರಿಫಿಕೇಶನ್ ಬರುತ್ತೆ. ಇದರಲ್ಲಿ ಏನು ತುಂಬ ಸಿಂಪಲ್ ಇದೆ. ಜಸ್ಟ್ ಈ ನೋಡಿ ಇಲ್ಲಿ ತೆಳಗಡೆ ತೋರಿಸ್ತೇನೆ ನೋಡಿ, ತೆಳಗಡೆ ಬಂದಿದೆ ನೋಡಿ ಟ್ಯಾಗ್ಸ್ ನೋಡಿ. ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್, ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ 2024, ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಫಾಸ್ಟ್, ಈ ರೀತಿ ಇರುತ್ತೆ. ಇದನ್ನೆಲ್ಲ ಏನು ಮಾಡ್ಕೋ ಜಸ್ಟ್ ಕಾಪಿ ಮಾಡ್ಬೇಕು. ಜಸ್ಟ್ ಈ ರೀತಿ ಮಾಡಿ ಪೇಸ್ಟ್ ಮಾಡಿ. ಜಸ್ಟ್ ನೀವು ಏನಿಲ್ಲ ಇದಕ್ಕೆ ನೀವು ಕಾಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಆಗುತ್ತೆ. ಜಸ್ಟ್ ಇಲ್ಲಿ ಬಂದು ಮತ್ತೆ ನೀವು ಇಲ್ಲಿ ಅದನ್ನು ಪೇಸ್ಟ್ ಮಾಡಿದ್ರೆ ಸಾಕು ನೋಡಿ. ಲಾಸ್ಟ್ ಸ್ಟೆಪ್ ಇದು. ಓಕೆ ಈ ರೀತಿ ಪೇಸ್ಟ್ ಮಾಡಿ ಈ ರೀತಿ ನೀವು ಟ್ಯಾಗ್ಸ್ ಪಡ್ಕೊಳ್ಬೇಕು. ಮ್ಯಾಕ್ಸಿಮಮ್ 500 ಮಾತ್ರ ಇರುತ್ತೆ. ನೀವೇನು ಮಾಡಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ತೊಗೊಂಡದನ್ನ ನೀವು ಹಾಕಬೇಕು. ಈ ರೀತಿ ಹಾಕಿ ನೀವು ವೈರಲ್ ಟ್ಯಾಗ್ಸ್ ಅನ್ನು ಈ ರೀತಿ ಪಡ್ಕೊಳ್ಬಹುದು. ಈ ರೀತಿ ನೀವು ಯೂಸ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಸೈಡ್ ವೈರಲ್ ಮಾಡ್ಕೋಬಹುದು. ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬರ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರ್ತಾರೆ ನನ್ನೊಂದು ಯೂಟ್ಯೂಬ್ ಸೈಡ್ಗೆ ಅಂದರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ವಿಡಿಯೋಗೆ ಸರಿಯಾಗಿ ವ್ಯೂಸ್ ಬರ್ಬೇಕಾದ್ರೆ ನಮ್ಮೊಂದು ವಿಡಿಯೋ ರಿಕಮೆಂಡ್ ಆಗ್ಬೇಕಾದ್ರೆ ಈ ರೀತಿ ಟ್ಯಾಗ್ಸ್ ಹಾಕಬೇಕು. ಈ ರೀತಿ ಟ್ಯಾಗ್ಸ್ ಹಾಕೋದು ಏನಪ್ಪ ಬೆನಿಫಿಟ್ಸ್ ಅಂತ ನನಗೆ ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಮೊದಲೇ ಹೋಗ್ಬಿಟ್ಟು ಈ ರೀತಿ ಟ್ಯಾಗ್ಸ್ ಹಾಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ. ಈಗ ನಾನು ನಿಮಗೆ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಈ ರೀತಿ ಟ್ಯಾಗ್ಸ್ ಹಾಕೋದ್ರೆ ನಮಗೆ ಏನಪ್ಪ ಬೆನಿಫಿಟ್ಸ್ ಅಂತ ನನಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಈಗ ಯಾವುದೇ ಒಂದು ಟಾಪಿಕ್ ವಿಡಿಯೋ ಮಾಡಿ ಆ ಒಂದು ಟಾಪಿಕ್ ರಿಲೇಟೆಡ್ ನೀವು ಟ್ಯಾಗ್ಸ್ ಹಾಕಿದ್ರೆ ಏನಾಗುತ್ತೆ, ಯಾರೇ ಒಬ್ರು ಬಂದು ಯೂಟ್ಯೂಬ್ನಲ್ಲಿ ಆ ಒಂದು ಟಾಪಿಕ್ ಸರ್ಚ್ ಮಾಡಿದಾಗ ಅವಾಗ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಸಜೆಷನ್ ಆಗೋದಂದ್ರೆ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ಮೇಲ್ಗಡೆ ರಿಕಮೆಂಡ್ ಮಾಡ್ತಾರೆ ಯೂಟ್ಯೂಬ್ದವರು. ರಿಕಮೆಂಡ್ ಮಾಡೋದಂದ್ರೆ ಅದರಿಂದ ಏನಂತೆ ನಿಮ್ಮೊಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಟ್ಯಾಗ್ಸ್ ಹಾಕಬೇಕು. ಈ ಟ್ಯಾಗ್ಸ್ ಹಾಕೋದು ತುಂಬಾ ಬೆನಿಫಿಟ್ಸ್ ಇದೆ. ನೀವು ಟ್ಯಾಗ್ಸ್ ಹಾಕ್ಲಿಲ್ಲ ಅಂದ್ರೆ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ನೀವು ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಅಂತ ಗೊತ್ತಾಗಲ್ಲ. ಅದೇ ನೀವು ಟಾಪಿಕ್ ಅಂದರೆ ಅದೇ ನೀವು ಟ್ಯಾಗ್ಸ್ ಹಾಕಿದ್ರೆ ಏನಾಗುತ್ತೆ, ಯೂಟ್ಯೂಬ್ದವ್ರಿಗೆ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಇವ್ರು ಇದೇ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ, ಈ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ, ಇದೇ ಒಂದು ಟಾಪಿಕ್ ರಿಲೇಟೆಡ್ ಅಲ್ಲಿ ನಾನು ಈ ಒಂದು ಟಾಪಿಕಲ್ಲಿ ಆ ಒಂದು ವಿಡಿಯೋ ಸಜೆಷನ್ ಮಾಡ್ಬೇಕಂತ ಯೂಟ್ಯೂಬ್ದವ್ರಿಗೆ ಗೊತ್ತಾಗುತ್ತೆ. ಅದೇ ನೀವು ಟ್ಯಾಗ್ಸ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಯೂಟ್ಯೂಬ್ದವ್ರು ಕೂಡ ಗೊತ್ತಾಗಲ್ಲ ಏನು ಯಾವ ಟಾಪಿಕ್ ವಿಡಿಯೋ ಮಾಡಿದ್ರೆ. ಸರ್ಚ್ ಮಾಡಿದಾಗ ಅವ್ರಿಗೆ ಸಜೆಷನ್ ಮಾಡಲ್ಲ, ಹೇಗೆ ಸಜೆಷನ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ. ಈಗ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಅವ್ರು ಎಲ್ಲರೂ ಆಗ್ತಾರೆ ಅಂತಲ್ಲ, ಅವರು ಕೂಡ ಆಲ್ಮೋಸ್ಟ್ ಆಗ್ತಾರೆ. ಒಬ್ಬೊಬ್ರು ಆಗ್ತಾರೆ, ಒಬ್ಬೊಬ್ರು ಹಾಕಲ್ಲ. ಆದ್ರೆ ಬಟ್ ನೀವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಹಾಕಲೇಬೇಕು. ಯಾಕಂದ್ರೆ ನೀವು ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಲ್ಲ, ಯೂಟ್ಯೂಬ್ದವರು ರಿಕಮೆಂಡ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡಿ ವೈರಲ್ ಟ್ಯಾಗ್ಸ್ ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 10-15 ದಿನದಲ್ಲಿ ನಿಮ್ಗೆ ಆಟೋಮೆಟಿಕ್ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋಳಗೆ ತುಂಬ ಸಿಂಪಲ್. ಈ ಒಂದು ತುಂಬ ಇಂಪಾರ್ಟೆಂಟ್. ನಿಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದ್ರೆ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ, ಈ ಒಂದು ಇಷ್ಟ ಆದರೆ ಜಸ್ಟ್ ಒಂದು ಪ್ರೀತಿ ಒಂದು ಲೈಕ್ ಚಿಕ್ಕದಕ್ಕೆ ಮಾಡಿ ಸೆಲ್ಫ್ ಮಾಡಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕಂಟಿಗೆ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್.